ಎಜ್ರನು ಅಧ್ಯಾಯ 10. ಎಜ್ರನು ದೇವಾಲಯದ ಮುಂದೆ ಅಡ್ಡಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನು ಪಾಪ ನಿವೇದನವನ್ನು ಮಾಡುತ್ತಿರುವಷ್ಟರಲ್ಲಿ ಇಸ್ರಾಯೇಲ್ಯರ ಗಂಡಸರು ಹೆಂಗಸರು ಮಕ್ಕಳು ಮಹಾಸಮೂಹವಾಗಿ ಅವನ ಬಳಿಗೆ ಬಂದು ಕೂಡಿದರು. ಅಲ್ಲಿನ ಜನರು ಬಹಳವಾಗಿ ಅಳುತ್ತಿದ್ದರು. ಆಗ ಏಲಾಮ್ ಸಂತಾನದ ಯೆಹಿಯೇಲನ ಮಗನಾದ ಶೇಕಾನ್ಯನು ಎಜ್ರನಿಗೆ, ಇಸ್ರಾಯೇಲ್ಯರಾದ ನಾವು ಅನ್ಯಜನರಾದ ಈ ದೇಶ ನಿವಾಸಿಗಳಿಂದ ಹೆಣ್ಣನ್ನು ತೆಗೆದುಕೊಂಡು ನಮ್ಮ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದರೂ ನಮ್ಮನ್ನು ನಾವು ತಿದ್ದಿಕೊಳ್ಳುವ ನಿರೀಕ್ಷೆಯು ಇನ್ನೂ ಉಂಟು. ಸ್ವಾಮಿಯಾದ ನೀನು ನಮ್ಮ ದೇವರ ಆಜ್ಞೆಯನ್ನು ಗೌರವಿಸುವವರು ಹೇಳಿಕೊಟ್ಟ ಬುದ್ಧಿವಾದಾನುಸಾರ ಇಂಥ ಎಲ್ಲ ಹೆಂಡತಿಯರನ್ನು ಅವರ ಮಕ್ಕಳನ್ನು ಕಳುಹಿಸಿಬಿಡುವುದಾಗಿ ಈಗಲೇ ನಮ್ಮ ದೇವರಿಗೆ ಪ್ರತಿಜ್ಞೆ ಮಾಡಿ ಧರ್ಮಶಾಸ್ತ್ರಕ್ಕನುಸಾರವಾಗಿ ನಡೆಯೋಣ. ಕಾರ್ಯವನ್ನು ವಹಿಸತಕ್ಕವನು ನೀನು, ನಾವಾದರೂ ನಿನ್ನ ಸಹಾಯಕರು, ಧೈರ್ಯದಿಂದ ಕೈಹಾಕು ಎಂದು ಹೇಳಿದನು. ಆಗ ಎಜ್ರನು ಎದ್ದು ಯಾಜಕರ ಮತ್ತು ಲೇವಿಯರ ಮುಖ್ಯಸ್ಥರಿಗೂ ಎಲ್ಲ ಇಸ್ರಾಯೇಲ್ಯರಿಗೂ ಈ ಪ್ರಕಾರ ನಡೆಯುವುದಾಗಿ ಪ್ರಮಾಣ ಮಾಡಬೇಕೆಂದು ಹೇಳಲು ಅವರು ಹಾಗೆಯೇ ಪ್ರಮಾಣ ಮಾಡಿದರು. ಆಮೇಲೆ ಎಜ್ರನು ದೇವಾಲಯದ ಮುಂದಣ ಸ್ಥಳವನ್ನು ಬಿಟ್ಟು ಎದ್ದು ಎಲ್ಯಾಷೀಬನ ಮಗನಾದ ಯೆಹೋಹಾನಾನನ ಕೊಠಡಿಗೆ ಹೋಗಿ ಅಲ್ಲಿ ಸೆರೆಯಿಂದ ಬಂದವರ ನಿಮಿತ್ತ ದುಃಖಿಸುತ್ತಾ ಅನ್ನಪಾನಗಳನ್ನು ತೆಗೆದುಕೊಳ್ಳದೆ ರಾತ್ರಿಯನ್ನು ಕಳೆದನು. ತರುವಾಯ ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಸೆರೆಯಿಂದ ಬಂದವರೆಲ್ಲರೂ ಯೆರೂಸಲೇಮಿನಲ್ಲಿ ಬಂದು ಕೂಡಬೇಕು. ಪ್ರಭುಗಳ ಮತ್ತು ಹಿರಿಯರ ನಿರ್ಣಯದ ಪ್ರಕಾರ 3 ದಿವಸಗಳೊಳಗೆ ಬಾರದವನು ತನ್ನ ಎಲ್ಲ ಆಸ್ತಿಯನ್ನು ಕಳಕೊಂಡು ಸೆರೆಯಿಂದ ಬಂದವರ ಸಭೆಯಿಂದ ಬಹಿಷ್ಕೃತನಾಗುವನು ಎಂದು ಪ್ರಕಟಿಸಿದರು. ಆಗ 3ನೆಯ ದಿನದಲ್ಲಿ, ಅಂದರೆ 9ನೆಯ ತಿಂಗಳಿನ 20ನೆಯ ದಿನದಲ್ಲಿ, ಯೆಹೂದ್ಯರ ಮತ್ತು ಬೆನ್ಯಾಮೀನರ ಎಲ್ಲ ಪುರುಷರು ಯೆರೂಸಲೇಮಿನಲ್ಲಿ ಬಂದು ಕೂಡಿ ಆ ಸಂಗತಿಯ ನಿಮಿತ್ತವಾಗಿ ದೊಡ್ಡ ಮಳೆಯ ದೆಸೆಯಿಂದಲೂ ನಡುಗುತ್ತಾ ದೇವಾಲಯದ ಬಯಲಿನಲ್ಲಿ ಕೂತುಕೊಂಡರು. ಯಾಜಕನಾದ ಎಜ್ರನು ಎದ್ದು ನಿಂತು ಅವರಿಗೆ, ನೀವು ಅನ್ಯಜನರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲ್ಯರ ಅಪರಾಧವನ್ನು ಹೆಚ್ಚಿಸಿದ್ದೀರಿ. ಈಗ ನಿಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಚಿತ್ತಕ್ಕನುಸಾರವಾಗಿ ದೇಶ ನಿವಾಸಿಗಳನ್ನು ಅನ್ಯಜನರಿಂದ ತಂದ ಹೆಂಡತಿಯರನ್ನು ಬಿಟ್ಟು ಬೇರೆಯಾಗಿರಿ ಅನ್ನಲು ಕೂಡಿ ಬಂದವರೆಲ್ಲರೂ ಗಟ್ಟಿಯಾಗಿ, ನೀನು ಹೇಳಿದಂತೆಯೇ ಮಾಡುವುದು ನಮ್ಮ ಕರ್ತವ್ಯ. ಆದರೆ ಕೂಡಿ ಬಂದವರು ಬಹುಜನರು. ಈಗ ಮಳೆಗಾಲ, ಹೊರಗೆ ನಿಲ್ಲುವುದು ಅಸಾಧ್ಯ. ಈ ಕೆಲಸವು 1-2 ದಿನಗಳಲ್ಲಿ ತೀರುವಂಥದ್ದಲ್ಲ. ಈ ವಿಷಯದಲ್ಲಿ ನಮ್ಮ ಅಪರಾಧವು ದೊಡ್ಡದು. ಆದುದರಿಂದ ನಮ್ಮ ಪ್ರಭುಗಳು ಸರ್ವ ಸಮೂಹಕ್ಕೋಸ್ಕರ ಕಾರ್ಯವನ್ನು ವಹಿಸಿಕೊಳ್ಳಲಿ. ನಮ್ಮ ಊರುಗಳಲ್ಲಿ ಅನ್ಯಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರೆಲ್ಲರೂ ನೇಮಿತವಾದ ದಿನದಲ್ಲಿ ತಮ್ಮ ಊರಿನ ಹಿರಿಯರೊಡನೆ ನ್ಯಾಯಾಧಿಪತಿಗಳೊಡನೆಯೂ ಇಲ್ಲಿಗೆ ಬರಲಿ. ನಮ್ಮ ದೇವರು ಈ ವಿಷಯದಲ್ಲಿ ನಮ್ಮ ಮೇಲೆ ಮಾಡಿಕೊಂಡಿರುವ ಉಗ್ರ ಕೋಪವು ಹೀಗೆ ಪರಿಹಾರವಾಗಲಿ ಎಂದು ಉತ್ತರ ಕೊಟ್ಟರು. ಅಸಾಯೇಲನ ಮಗನಾದ ಯೋನಾತಾನ್, ತಿಕ್ವನ ಮಗನಾದ ಯೆಹಜ್ಯಾಯ ಎಂಬವರು ಮಾತ್ರ ಈ ಅಭಿಪ್ರಾಯವನ್ನು ವಿರೋಧಿಸಿದರು. ಲೇವಿಯರಾದ ಮೆಷುಲ್ಲಾಮ್, ಶೆಬೆತ್ತೈ ಎಂಬವರು ಇವರ ಪಕ್ಷವನ್ನು ಹಿಡಿದರು. ಆದರೆ ಸೆರೆಯಿಂದ ಬಂದವರು ಮೇಲೆ ಹೇಳಿರುವುದನ್ನೇ ಒಪ್ಪಿಕೊಂಡರು. ಈ ವಿಚಾರಣೆಯನ್ನು ನಡೆಸುವುದಕ್ಕೆ ಯಾಜಕನಾದ ಎಜ್ರನು ಆಯಾ ಗೋತ್ರಗಳ ಪ್ರಧಾನ ಪುರುಷರು ಹೆಸರಾಗಿ ನೇಮಿಸಲ್ಪಟ್ಟರು. 10ನೆಯ ತಿಂಗಳಿನ 1ನೆಯ ದಿನದಲ್ಲಿ ಇವರ 1ನೆಯ ಕೂಟ ನಡೆಯಿತು. ಅವರು ಅನ್ಯಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರ ಸಂಗತಿಯನ್ನು 1ನೆಯ ತಿಂಗಳಿನ 1ನೆಯ ದಿನಗಳಾಗಿ ಪೂರ್ಣವಾಗಿ ವಿಚಾರಿಸಿ ತೀರಿಸಿದರು. ಅನ್ಯಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರು ಯಾರೆಂದರೆ, ಯಾಜಕರಲ್ಲಿ ಯೋಚಾದಾಕನ ಮಗ ಯೇಷುವನ ಮತ್ತು ಅವನ ಸಹೋದರರ ಸಂತಾನದವರಾದ ಮಾಸೇಯ, ಎಲಿಯೇಜರ್, ಯಾರೀಬ್, ಗೆದಲ್ಯ ಎಂಬವರು. ಇವರು ತಮ್ಮ ಹೆಂಡತಿಯರನ್ನು ಕಳಿಸಿಬಿಡುವುದಾಗಿ ಕೈಮುಟ್ಟಿ ಪ್ರಮಾಣ ಮಾಡಿ ತಾವು ಅಪರಾಧಿಗಳೆಂದು ಒಪ್ಪಿ ಪ್ರಾಯಶ್ಚಿತ್ತವಾಗಿ 1 ಟಗರನ್ನು ಸಮರ್ಪಿಸಿದರು. ಇಮ್ಮೇರನ ಸಂತಾನದವರಾದ ಹನಾನಿ, ಜೆಬಾದ್ಯ, ಹಾರೀಮನ ಸಂತಾನದವರಾದ ಮಾಸೇಯ, ಎಲೀಯ,
ಶೇಮಾಯ, ಯೆಹಿಯೇಲ್, ಉಜ್ಜಿಯ. ಪಶೂಹರನ ಸಂತಾನದವರಾದ ಎಲ್ಯೋವೇನೈ, ಮಾಸೇಯ, ಇಸ್ಮಾಯೇಲ್, ನೆತಾನೇಲ್, ಯೋಜಾಬಾದ್. ಲೇವಿಯರಲ್ಲಿ ಯೋಜಾಬಾದ್, ಸಿಮ್ಮಿ, ಕೆಲೀಟ ಅನಿಸಿಕೊಳ್ಳುವ ಕೇಲಾಯ, ಪೆತಾಹಿಯ, ಯಹೂದ, ಎಲಿಯೇಜರ್ ಇವರು. ಗಾಯಕರಲ್ಲಿ ಎಲ್ಯಾಷೀಬ್. ದ್ವಾರಪಾಲಕರಲ್ಲಿ ಶಲ್ಲೂಮ್, ಟೇಲೇಮ್, ಊರಿ ಎಂಬವರು. ಬೇರೆ ಇಸ್ರಾಯೇಲ್ಯರಲ್ಲಿ ಪರೋಷ್ ಸಂತಾನದವರಾದ ರಮಾಯ್ಯ, ಇಜ್ಜಿಯ, ಮಲ್ಕಿಯ, ಮಿಯಾಮಿನ್, ಎಲ್ಲಾಜಾರ್, ಮಲ್ಕಿಯ, ಬೇನಾಯ. ಏಲಾಮ್ ಸಂತಾನದವರಾದ ಮಥನ್ಯ, ಜೆಕರ್ಯ, ಯೆಹಿಯೇಲ್, ಅಬ್ದಿ, ಯೆರೇಮೋತ್, ಎಲಿಯ. ಜತ್ತೂ ಸಂತಾನದವರಾದ ಎಲ್ಯೋವೇನೈ, ಎಲ್ಯಾಷೀಬ್, ಮಥನ್ಯ, ಯೆರೇಮೋತ್, ಜಾಬಾದ್, ಅಜೀಜ. ಬೇಬೈ ಸಂತಾನದವರಾದ ಯೆಹೋಹಾನಾನ್, ಅನನ್ಯ, ಜಬ್ಬೈ, ಅತ್ಲೈ. ಬಾನಿ ಸಂತಾನದವರಾದ ಮೆಷುಲ್ಲಾಮ್, ಮಲ್ಲೂಕ್, ಅದಾಯ, ಯಾಶೂಬ್, ಶೇಯಾಲ್, ರಾಮೋತ್. ಪಹತ್ ಮೋವಾಬ್ ಸಂತಾನದವರಾದ ಅದ್ನ, ಕೇಲಾಲ್, ಬೇನಾಯ, ಮಾಸೇಯ, ಮಥನ್ಯ, ಬೆಚಾಲೇಲ್, ಬಿನೂಯ, ಮನಸ್ಸೆ. ಹಾರೀಮ್ ಸಂತಾನದವರಾದ ಎಲಿಯೇಜರ್, ಇಷ್ಕೀಯ, ಮಲ್ಕಿಯ, ಶೇಮಾಯ, ಸಿಮೆಯೋನ್, ಬೆನ್ಯಮೀನ್, ಮಲ್ಲೂಕ್, ಶೆಮರ್ಯ. ಆಶೂಮ್ ಸಂತಾನದವರಾದ ಮೆತೇನೈ, ಮತ್ತಾತ್ತ, ಜಾಬಾದ್, ಎಲಿಫೆಲೆಟ್, ಎರೆಮೈ, ಮನಸ್ಸೆ, ಸಿಮಿ. ಬಾನಿ ಸಂತಾನದವರಾದ ಮಾದ್ಯೈ, ಅಮ್ರಾಮ್, ಊವೇಲ್, ಬೇನಾಯ, ಬೆದೇಯ, ಕೆಲೂಹು, ವನಯ್ಯ, ಮರೇಮೋತ್, ಎಲ್ಯಾಷೀಬ್, ಮಥನ್ಯ, ಮತೆನ್ಯೈ, ಯಾಶೈ, ಬಾನಿ, ಬಿನೋಯ್, ಶಿಮ್ಮಿ, ಶೇಲೆಮ್ಯ, ನಾತಾನ್, ಅದಾಯ. ಮಕ್ನೇದೇಬೈ, ಶಾಶೈ, ಶಾರೈ, ಅಜಾರೇಲ್, ಶೆಲೆಮ್ಯ, ಶೇಮರ್ಯ, ಶಲ್ಲೂಮ್, ಅಮರ್ಯ, ಯೋಸೆಫ್. ನೇಬೋ ಸಂತಾನದವರಾದ ಯೆಗೀಯೇಲ್, ಮತ್ತಿತ್ಯ, ಜಾಬಾದ್, ಜೆಬೀನ, ಯದ್ಯೈ, ಯೋವೇಲ್, ಬೇನಾಯ ಇವರು. ಇವರೆಲ್ಲರೂ ಅನ್ಯಕುಲದ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರು. ಕೆಲವರಿಗೆ ಆ ಸ್ತ್ರೀಯರಲ್ಲಿ ಮಕ್ಕಳು ಹುಟ್ಟಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಒಟ್ಟಾಗಿ ಮಾಡಿಕೊಳ್ಳೋಣ. ದೇವರ ವಾಕ್ಯ ಎಷ್ಟು ಪ್ರಭಾವಿತವಾದದ್ದು ಎಂಬುದಾಗಿ ನೋಡುವಾಗ ದೇವರ ಮಾತು ಭಾಳ ಮಹತ್ವವುಳ್ಳದ್ದು. ಸುಮಾರು 120 ಅಥವಾ 27 ಪ್ರಾಂತಗಳಿಗೆ ಭಾರತವನ್ನು ಒಳಗೊಂಡ 127 ಸಂಸ್ಥಾನಗಳನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಅರಸನು, ಅವನಿಗೆ ದೇವರು ಒಂದು ಮಾತನ್ನು ಹೇಳಿದಾಗ ಅದನ್ನು ಎಷ್ಟು ಗೌರವವಾಗಿ ಅದನ್ನು ತಕ್ಕೊಂಡು ಪರಲೋಕದ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಎಷ್ಟು ದೊಡ್ಡ ರಾಜನಿವನು, ಆದರೆ ಮಹಾರಾಜನಾದ ದೇವರು ನನಗೆ, ಪರಲೋಕ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಆದ ಕಾರಣ ನೀವೆಲ್ಲರೂ ಹೋಗಿ ಆತನಿಗೊಂದು ಆಲಯ ಕಟ್ಟ್ರಿ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ದೇವರ ಮಾತನ್ನು ಆ ರಾಜನು ಗಂಭೀರವಾಗಿ ಪರಿಗಣಿಸಿದನು. ದಿ ಎಂಪರರ್ ಟುಕ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ. ರಾಜನೇ ಆ ರೀತಿಯಾಗಿ ಪರಿಗಣಿಸುವಾಗ ನಾವು ಕೂಡ ಪರಿಗಣಿಸ್ತಕ್ಕದ್ದು. ಹೌದು, ಎಜ್ರ ಅಂದರೆ ಸಹಾಯ. ಹಿಂದಿರುಗಿ 70 ವರ್ಷಗಳು ಒಂದು ರೀತಿಯಿಂದ ಸಹಾಯ ಇಲ್ಲದೆ ಶಿಕ್ಷೆಗೆ ಶಿಸ್ತಿಗೆ ಒಳಪಟ್ಟಂಥ ಯಹೂದ್ಯರು 70 ವರ್ಷಗಳಾದ ಮೇಲೆ ಹಿಂದಿರುಗಿ ಬರ್ತಾರೆ.
ಬಂದಾಗ ಅವರು ಒಂದು ಯಜ್ಞವೇದಿಯನ್ನು ಹೊಸದಾಗಿ ಕಟ್ತಾರೆ. ಆನಂತರ ಆಲಯಕ್ಕಾಗಿ ಅಸ್ತಿವಾರವನ್ನು ಹಾಕ್ತಾರೆ. ಅಡ್ಡಿಗಳು ಬರ್ತದೆ. ಅಡ್ಡಿಗಳು ಬಂದಾಗ್ಯೂ ಕೂಡ ಅದನ್ನು ಜಯಿಸಿ ಈಗ ಆಲಯವನ್ನು ಕಟ್ತಾರೆ. ಅದಕ್ಕೆ ಬೇಕಾದಂಥ ಬೆಂಬಲ ಅರಸನು, ಅಂದರೆ ಪಾರಸಿಯರ ಅರಸನು ತಾನೇ ಪರ್ಮಿಷನ್ ಕೊಡ್ತಾನೆ. ಅದನ್ನು ಕೊಟ್ಟ ಮೇಲೆ ಆಲಯವನ್ನು ಕಟ್ಟಿ ಪ್ರತಿಷ್ಠೆ ಮಾಡಿ ಮತ್ತು ಆಲಯದಲ್ಲಿ ಹೋಮ, ಸರ್ವಾಂಗ ಹೋಮ ಇತ್ಯಾದಿಗಳನ್ನು ಸಮರ್ಪಿಸಿ ಗಾನ, ಸಂತೋಷ, ಹರ್ಷ, ಆನಂದ ಇವುಗಳ ನಡುವೆ ಅವರು ದೇವರನ್ನು ಕೊಂಡಾಡಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ ಅವರು ದೇವರನ್ನು ಸ್ತುತಿಸ್ತಾರೆ. ಆ ರೀತಿಯಾಗಿದ್ದಂಥ ವೇಳೆಯಲ್ಲಿ ನಡೆದಂಥ ಒಂದು ಘಟನೆ ಏನೆಂದರೆ, ಎಜ್ರನು ಅಹ್ವಾ ಎಂಬಂಥ ಒಂದು ನದಿಯ ಬಳಿಯಲ್ಲಿ ಜನರನ್ನು ಕೂಡಿಸ್ಕೊಂಡು, ಹೌದು ಈಗ ಆಲಯ ಕಟ್ಟಿಬಿಟ್ರು, ಮುಂದೆ ಏನು? ಆಲಯಕ್ಕೆ ಬೇಕಾದ ಕಾಣಿಕೆ ತಗೊಂಡು ಹೋದನು 12 ಜನರ ಜೊತೆಯಲ್ಲಿ. ಹೌದು, ಆ ಕೆಲಸ ಒಪ್ಪಿಸಿದನು. ಹೌದು, ಅಷ್ಟೇನಾ? ಇಲ್ಲ, ದೇವರ ವಾಕ್ಯವನ್ನು ಬೋಧಿಸಬೇಕು, ದೇವರ ವಾಕ್ಯವನ್ನು ಅಭ್ಯಾಸಿಸಿ ಅನುಸರಿಸಿ ಅದನ್ನು ಇತರರಿಗೆ ತಿಳಿಸಬೇಕೆಂಬುದಾಗಿ ಯೆರೂಸಲೇಮಿಗೆ ಅನೇಕ ಜನರನ್ನು ಕರ್ಕೊಂಡು ಬಂದಾಗ ಕೆಲವರು ಬಂದು ಎಜ್ರನಿಗೆ ಹೇಳ್ತಾರೆ, ಈ ರೀತಿಯಾಗಿ ಅನೇಕರು ದೇವರು ಯೆಹೂದ್ಯರಲ್ಲದವರನ್ನು ಮದುವೆ ಆಗಬಾರ್ದು ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾಗ್ಯೂ ಅದನ್ನು ಉಲ್ಲಂಘಿಸಿ ಅನೇಕರು ಯೆಹೂದ್ಯರಲ್ಲದಂಥ ಹೆಣ್ಣು ಮಕ್ಕಳನ್ನು ಮದುವೆ ಆಗಿಬಿಟ್ಟಿದ್ದರು, ಮಕ್ಕಳು ಆಗಿಬಿಟ್ಟಿದ್ದು. ಈಗ ಮುಂದೆ ಈ ಒಂದು ವಿಷಯ ಬಂದು ಎಜ್ರನಿಗೆ ಹೇಳಿದಾಗ ಎಜ್ರನು ಶಾಕ್ ಆಗಿಬಿಟ್ಟು ಅವನು ಸ್ತಬ್ಧನಾಗಿ ಬಹಳವಾಗಿ ಹತ್ಕೊಂಡು ಬೆಳಗ್ಗಿಂದ ಸಾಯಂಕಾಲ ಹಾಗೆ ಕೂತ್ಬಿಟ್ಟಂಥ ವೇಳೆಯಲ್ಲಿ ಕಡೆಗೆ ಅವನು ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತಾನೆ. 9ನೇ ಅಧ್ಯಾಯದಲ್ಲಿ ಆ ಪ್ರಾರ್ಥನೆ ಇದೆ ಮತ್ತು ಅದರಲ್ಲಿ ಒಂದು ವಿಷಯ ನನಗೆ ಭಾಳ ಇಷ್ಟವಾಯಿತು. ಅದೇನಂತ ಹೇಳಿದರೆ, ನಮ್ಮ ದೇವರಾದ ನೀನು ನಮ್ಮ ಪಾಪಗಳಿಗೆ ತಕ್ಕಂತೆ ದಂಡಿಸದೆ. ಹೌದು, ನಮ್ಮ ಪಾಪಗಳಿಗೆ ತಕ್ಕಂತೆ ದಂಡಿಸಿದೆ, ನಮ್ಮನ್ನು ನಮ್ಮಲ್ಲಿ ಇಷ್ಟು ಮಂದಿಯನ್ನು ಉಳಿಸಿದಿ ಎಂಬುದಾಗಿ ಹೇಳಿ ಎಜ್ರನು ದೇವಾಲಯದ ಮುಂದೆ ಅಡ್ಡಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನು, ಪಾಪ ನಿವೇದನೆಯನ್ನು ಮಾಡುತ್ತಾ ಇರುವಲ್ಲಿ ಇಸ್ರಾಯೇಲರ ಗಂಡಸರು, ಹೆಂಗಸರು, ಮಕ್ಕಳು ಮಹಾಸಮೂಹವಾಗಿ ಅವನ ಬಳಿಗೆ ಬಂದು ಕೂಡಿಕೊಳ್ತಾರೆ. ಅವರು ಕೂಡ ಅಳೋದಕ್ಕೆ ಪ್ರಾರಂಭಿಸ್ತಾರೆ. ಹೌದಲ್ಲ, ಒಂದೇ ವಿಷಯ ಏನಂದರೆ, ಒಂದೇ ಆಜ್ಞೆಯನ್ನು ಅವರು ಮೀರಿದ್ರು. ಏನಂದರೆ, ದೇವರು ಹೇಳಿದನು, ವಿಶ್ವಾಸಿಗಳು ಅವಿಶ್ವಾಸಿಗಳನ್ನು ಮದುವೆ ಆಗಬಾರ್ದು. ವಿಶ್ವಾಸಿಗಳು ಅಂದರೆ ಯೆಹೂದ್ಯರು, ಅವಿಶ್ವಾಸಿಗಳು ಯೆಹೂದ್ಯರಲ್ಲದವರು, ಅವರನ್ನು ಮದುವೆ ಆಗಬಾರ್ದು ಎಂಬಂಥ ಮಾತು ದೇವರ ಮಾತಾಗಿತ್ತು, ದೇವರ ಆಜ್ಞೆ ಆಗಿತ್ತು, ದೇವರಿಷ್ಟವಾಗಿತ್ತು. ಆದರೆ ಅನೇಕರು ದೇವಜನರು ವಾಕ್ಯವನ್ನು ಮೀರಿ ಅವಿಶ್ವಾಸಿಗಳನ್ನು ಮದುವೆ ಆಗಿಬಿಟ್ಟಿದ್ರು, ಮಕ್ಕಳು ಆಗಿಬಿಟ್ಟಿದ್ವು. ಈಗ ಏನು ಮಾಡಬೇಕು ಎಂಬಂಥ ವಿಷಯದಲ್ಲಿ ಅವರು ಬಹಳ ಅಳುತ್ತಾ ಇದ್ದಾಗ ಒಬ್ಬ ವ್ಯಕ್ತಿ, ಅವನ ಹೆಸರು ಶೆಕನ್ಯ ಅಂತ ಹೇಳ್ಬಿಟ್ಟು 10ನೇ ಅಧ್ಯಾಯ ಎಜ್ರನ ಗ್ರಂಥ 2ನೇ ವಚನದಲ್ಲಿ ಶೆಕನ್ಯ ಅಂತ ಹೇಳಿದ್ರೆ ಯೆಹೋವನು ನೆಲೆಸಿದ್ದಾನೆ, ಯೆಹೋವನು ನಿವಾಸಿಸುತ್ತಾನೆ, ಯೆಹೋವನು ನೆಲೆಗೊಂಡಿದ್ದಾನೆ ಎಂಬ ಅರ್ಥ. ಜೆಹೋವಾ ಈಸ್ ಅಬೈಡಿಂಗ್, ಜೆಹೋವಾ ಇಸ್ ಡ್ವೆಲ್ಲಿಂಗ್ ಎಂಬಂಥ ಹೆಸರಿನ ಅರ್ಥ ಇರುವಂಥ ಶೆಕನ್ಯನು ಎಜ್ರನಿಗೆ ಬಂದ್ಬಿಟ್ಟು ಏನು ಹೇಳ್ತಾನೆ, ಈಗ ದೇವರಿಗೆ ವಿರುದ್ಧವಾಗಿ ಅಂತೂ ದ್ರೋಹ ಮಾಡಿದ್ದಾಯಿತು, ಆದರೆ ನೀನು ನಮ್ಮ ದೇವರ ಆಜ್ಞೆಯನ್ನು, ಆದರೆ ನಾವು ತಿದ್ದಿಕೊಳ್ಳುವುದಕ್ಕಿಂತ ನಿರೀಕ್ಷೆ ಇದೆ, ನಿರೀಕ್ಷೆ ಇಲ್ಲದವರಂತೆ ನಾವು ಹತ್ಕೊಳ್ಳೋದು ಬೇಡ ಎಂಬ ರೀತಿಯಲ್ಲಿ
ಇದೆ. ಆದ ಕಾರಣ ನೀನು ಇಂಥ ಹೆಂಡತಿಯರನ್ನು ಅವರ ಮಕ್ಕಳನ್ನು ಕಳಿಸಿಬಿಡುವುದಾಗಿ ಈಗಲೇ ನಮ್ಮ ದೇವರಿಗೊಂದು ಪ್ರತಿಜ್ಞೆ ಮಾಡಿ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಾವು ನಡೆಯೋಣ. ತಪ್ಪು ಆಗೋಯ್ತು ಈಗ, ಆದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ನಿರೀಕ್ಷೆ ಇದೆ ಎಂಬುದಾಗಿ ಹೇಳಿದಾಗ ಆವಾಗ ಎದ್ದೇಳ್ತಾನೆ. ಎದ್ದು ಅವನು ಎಜ್ರನು ಲೇವಿಯರ ಮುಖ್ಯಸ್ಥರಿಗೆ ಎಲ್ಲ ಇಸ್ರಾಯೇಲಿಗೆ ಪ್ರಕಾರವಾಗಿ ನಡಿಬೇಕಂತ ಹೇಳ್ಬಿಟ್ಟು ಪ್ರಮಾಣ ಮಾಡಬೇಕಂತ ಹೇಳಲು ಎಲ್ಲರೂ ಪ್ರಮಾಣ ಮಾಡ್ತಾರೆ. ಆಯಿತು, ತಪ್ಪು ಮಾಡಿಬಿಟ್ಟಿದ್ವಿ, ಇದು ಒಂದು ರೀತಿಯಿಂದ ನಮಗೆ ನಮ್ಮ ಮನಸ್ಸಿಗೆ ಇದು ಸರಿಯಾಗಿ ಕಾಣದೇ ಇರ್ಬೋದು. ಯಾಕಂದರೆ ಈಗಾಗಲೇ ಮದುವೆ ಆಗಿಬಿಟ್ಟಿದೆ, ಮಕ್ಕಳಾಗ್ಬಿಟ್ಟಿದೆ. ಮದುವೆ ಆಗಿಬಿಟ್ಟಂಥ ವ್ಯಕ್ತಿಯನ್ನು ಮಕ್ಕಳನ್ನು ಕಳಿಸಿಬಿಡುವುದು ಸರಿಯಲ್ಲ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತದೆ. ಆದರೆ ಇವರ ತೀರ್ಮಾನ ಅದೇ ಸರಿ ಎಂಬುದಾಗಿ ಅವರು ಅಷ್ಟು ರ್ಯಾಡಿಕಲ್ ಆಗಿ, ಅಷ್ಟು ವೈರಾಗ್ಯವಾಗಿ ದೇವರ ವಾಕ್ಯವನ್ನು ಗೌರವಿಸುವಂಥ ಒಂದು ತೀರ್ಮಾನ ಅಂದು ಅವರು ತಕ್ಕೊಂಡ ಮೇಲೆ ಏನಾಗ್ತದೆ, ಪ್ರಮಾಣ ಮಾಡಿಬಿಟ್ರು. ಆದರೆ ಎಜ್ರನಿಗೆ ಇನ್ನೂ ದುಃಖ. ಅವನು ದೇವಾಲಯದ ಮುಂದಿನ ಸ್ಥಳವನ್ನು ಬಿಟ್ಟು ಎದ್ದು ಒಂದು ಕಡೆಗೆ ಹೋಗಿಬಿಟ್ಟು, ಅಂದರೆ ಯೆಹೋಹಾನನ ಕೊಠಡಿಗೆ ಹೋಗಿಬಿಟ್ಟು ಅಲ್ಲಿ ಸೆರೆಯಿಂದ ಬಂದವರ ನಿಮಿತ್ತ ದುಃಖಿಸುತ್ತಾ ಅನ್ನಪಾನಗಳನ್ನು ತೆಗೆದುಕೊಳ್ಳದೆ ರಾತ್ರಿ ಕಳೀತಾನೆ. ಇನ್ನೂ ಭಾರ ಅವನಿಗೆ, ಎಜ್ರನಿಗೆ. ಎಜ್ರನ ಜೀವನ ಚರಿತ್ರೆ, ಎಜ್ರನ ಪುಸ್ತಕ. ನಾನು ಅಂತ ಹೇಳಿದ ಅವನು 10ನೇ ಅಧ್ಯಾಯದಲ್ಲಿ ಎಜ್ರನಂತ ಬೇರೆ ಯಾರು ಅವನ ಬಗ್ಗೆ ಬರೀತಾರೆ. ಆದ ಕಾರಣ ಕೆಲವು ಅಧ್ಯಾಯಗಳು ಅವನೇ ಬರಿತಾನೆ ನಾನು ಅಂತ ಹೇಳ್ಬಿಟ್ಟು, ಆದರೆ ಅವನ ಬಗ್ಗೆ ಬೇರೆಯವರು ಎಜ್ರನು ಎಂಬುದಾಗಿ ಈ ಅಧ್ಯಾಯದಲ್ಲಿ ಬರೀತಾರೆ. ಅನಂತರ ಊಟ ಕೂಡ ಮಾಡದೆ ಇರ್ತಾನೆ. ಕೆಲವರೆಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ, 3 ದಿನ ಟೈಮ್ ತೊಗೊಳ್ರಿ, 3 ದಿನದ ಒಳಗೆ ಇಲ್ಲಿ ಯಾರು ಬರೋದಿಲ್ವೋ ಅಂಥವರಿಗೆ ಆಸ್ತಿ ಇಲ್ಲ, ಸಭೆಯಿಂದ ಅವರು ಬಹಿಷ್ಕಾರ ಆಗ್ಬೋದು ಅಂತ ಹೇಳಿದ ಮೇಲೆ ಭಾಳ ಜನರು ಸೇರಿ ಬಂದುಬಿಟ್ರು. ಆಸ್ತಿ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಬಹಿಷ್ಕಾರ ಸಭೆಯಿಂದ ಆಗಲಿಕ್ಕೆ ಇಷ್ಟ ಇಲ್ಲ, ಎಲ್ಲರೂ ಬರ್ತಾರೆ. ಮತ್ತು 4ನೇ ದಿನ ಏನಾಗ್ತದೆ, ಅಲ್ಲಿ ಮಾತಾಡುವಾಗ ಎಲ್ಲ ಸಭೆ ಬಂದಾಗ ದೊಡ್ಡ ಮಳೆ ಬಂದುಬಿಡ್ತದೆ. ದೊಡ್ಡ ಮಳೆ, 9ನೇ ವಚನ. ಆ ಮಳೆ ಬಂದದ್ರಿಂದ ಭಾಳ ಜನರು ನಡುಗ್ತಾ ಇದ್ದಾರೆ ಮತ್ತು ದೇವಾಲಯದ ಬಯಲಿನಲ್ಲಿ ಕೂತ್ಕೊಂಡಿರ್ತಾರೆ. ಆವಾಗ ಎಜ್ರನು ಎದ್ದು ನಿಂತು ಸ್ವಲ್ಪ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ನೋಡೋಣ ಬನ್ನಿರಿ. ನೀವು 10ನೇ ವಚನ, ಎಜ್ರ 10:10, ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 10 and verse 10. ನೀವು ಅನ್ಯ ಜನರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲರ ಅಪರಾಧವನ್ನು ಹೆಚ್ಚಿಸಿದ್ದೀರಿ. ಈಗಾಗಲೇ ಇಸ್ರಾಯೇಲರ ಅಪರಾಧದ ನಿಮಿತ್ತವಾಗಿ ದೇವರವರನ್ನು ತಮ್ಮ ದೇಶದಿಂದ ಹೊರಗೆ ಹಾಕಿ ಸೆರೆಯಾಗಿ ಬಾಬೆಲಿಗೆ ಅವರನ್ನು ಶಿಸ್ತುಪಡಿಸಿದನು, ಶಿಕ್ಷಿಸಿದನಂತ ಕೂಡ ಹೇಳ್ಬೋದು. ಹಾಗಿರುವಾಗ ನೀವು ಅಪರಾಧ ಹೆಚ್ಚಿಸ್ತಾ ಇದ್ದೀರಿ. ಆದ ಕಾರಣ ನೀವು ದೇವರಾದ ಯೆಹೋವನಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಚಿತ್ತಾನುಸಾರವಾಗಿ ನೀವು ನಿಮ್ಮ ನಿಷಿದ್ಧವಾದಂಥ ವಿವಾಹಕ್ಕೆ ಒಳಪಟ್ಟಂಥ ನೀವು ಪ್ರತ್ಯೇಕವಾಗಿರಿ ಎಂಬುದಾಗಿ ಗಟ್ಟಿಯಾಗಿ ಹೇಳಿದಾಗ ಅವರು ಉತ್ತರ ಕೂಡ, ನೀನು ಹೇಳಿದಂತೆಯೇ ನಾವು ಮಾಡುವುದು ನಮ್ಮ ಕರ್ತವ್ಯ. ಆದರೆ ಈಗ ಮಳೆಗಾಲ ಆಗಿದೆ, ಆದ ಕಾರಣ ಇನ್ನು ಸ್ವಲ್ಪ ಟೈಮ್ ನಮಗೆ ಕೊಡಬೇಕು, ಈ ವಿಷಯದಲ್ಲಿ ನಮ್ಮ ಅಪರಾಧ ದೊಡ್ಡದು ಎಂಬುದಾಗಿ ಜನರು ಒಪ್ಪಿಕೊಳ್ತಾರೆ. ಆಮೇಲೆ ಏನು ನಡೀತು ಎಂಬುದಾಗಿ ನೋಡೋ, ಒಬ್ಬರಿಬ್ಬರು ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಅವರ ಹೆಸರು ಕೂಡ 15ನೇ ವಚನದಲ್ಲಿ ಬರೆದಿದೆ. ಯೋನಾಥಾನ್ ಅಂತ ಒಬ್ಬನು, ಯೆಹಜೆಯ ಎಂಬವರು ಈ ಸಮ್ಮತಿಸೋದಿಲ್ಲ. ಆ ರೀತಿಯಾಗಿ ನಾವು ಅನ್ಯ ವಿವಾಹ ಅಥವಾ ನಿಷಿದ್ಧ ವಿವಾಹ ಮಾಡಿಕೊಂಡಂಥದ್ದನ್ನು ಪ್ರತ್ಯೇಕವಾಗ್ತೇವೆ. ತಮ್ಮ ತೀರ್ಮಾನ, ಸಭೆಯವರು ಮಾಡಿದಂಥ ತೀರ್ಮಾನದ ಪ್ರಕಾರವಾಗಿ ಇವರು ಒಪ್ಪೋದಿಲ್ಲ. ಕೆಲವು ಜನ ಯಾಜಕರಾದಂಥ ಕೆಲವರು ಕೂಡ ಅದೇ ರೀತಿಯಾಗಿ ಅವರು ಹಿಡಿತಾರೆ. ಯಾಜಕನಾದ ಎಜ್ರನು ಈಗ ಏನು ಮಾಡ್ತಾನೆ, ಅವನ ಪಕ್ಷ ಹಿಡಿದ್ರು ಅದು ಯಾವಾಗಲೂ
ಇರ್ತದೆ ಆ ರೀತಿಯಾಗಿ. ಸರಿ, ಮತ್ತು ಒಂದು ಲಿಸ್ಟು 18ರಿಂದ 44ರವರೆಗೆ ಒಂದು ದೊಡ್ಡ ಲಿಸ್ಟ್ ಕೊಡಲ್ಪಟ್ಟಿದೆ. ಯಾರ್ಯಾರು ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಹೂದ್ಯರಲ್ಲದ ಹೆಂಡತಿಯರನ್ನು ಅಥವಾ ಯಹೂದ್ಯರಲ್ಲದವರನ್ನು ಮದುವೆ ಮಾಡಿಕೊಂಡು ದೇವರ ವಾಕ್ಯವನ್ನು ಉಲ್ಲಂಘಿಸಿದರು. ಇಡೀ ಅಧ್ಯಾಯ ಅದರ ಬಗ್ಗೆನೇ ಇದೆ. ವಿಶ್ವಾಸಿ ಅವಿಶ್ವಾಸಿಯನ್ನು ಮದುವೆ ಆಗಬಾರ್ದು ದೇವರು ಹೇಳಿದ್ದು. ಕೆಲವರು ಹೇಳ್ಬೋದು ಆ ರೀತಿಯಾಗಿ ಮದುವೆ ಅವಿಶ್ವಾಸಿಯನ್ನು ಮದುವೆ ಆಗಿಬಿಟ್ಟು ವಿಶ್ವಾಸಿಯನ್ನಾಗಿ ಮಾಡಬಹುದಲ್ಲ, ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ. ಅದು ಅವರ ಯೋಚನೆ. ದೇವರ ಯೋಚನೆ ಬೇಡ ಅಂದರೆ ಬೇಡ, ಮುಗೀತು. ಈಗಾಗಲೇ ಆಗಿಬಿಟ್ಟಿದೆಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಆದಂಥವರಿಗೆ ಪರಿಹಾರ ಬಹಳ ಕಷ್ಟಕರವಾದಂಥ ಒಂದು ಪರಿಹಾರ. ಅದೇನೆಂದರೆ ಮದುವೆ ಆದಂಥ ವ್ಯಕ್ತಿಯಿಂದ ಪ್ರತ್ಯೇಕವಾಗಿರಿ ಎಂಬಂಥ ಮಾತು ಅಲ್ಲಿ ಹೇಳಲಾಗಿತ್ತು 10ನೇ ಅಧ್ಯಾಯದಲ್ಲಿ. 18ರಿಂದ ನಾವು ನೋಡುವಾಗ ಅನ್ಯ ಜನರ ಸ್ತ್ರೀಯನ್ನು ಮದುವೆ ಮಾಡಿಕೊಂಡವರು ಯಾರಂದರೆ ಯಾಜಕರು 18ನೇ ವಚನ, ಲೇವಿಯರು 23ನೇ ವಚನ, ಗಾಯಕರು 24ನೇ ವಚನ, ದ್ವಾರಪಾಲಕರು 24ನೇ ವಚನ, ಇಸ್ರಾಯೇಲರಲ್ಲಿ ಬೇರೆ ಸಾಧಾರಣ ಜನರು 25 ವಚನದಿಂದ ಇರುವಂಥ ವಾಕ್ಯ ಭಾಗ. ಇವರೆಲ್ಲರೂ ಅವರ ಹೆಸರು ಕೂಡ ಬರೆದುಬಿಟ್ಟಿದೆ. ಬಹುಶಃ ಈ ಒಂದು ಕಾರಣದಿಂದ ಎಜ್ರನ ಗ್ರಂಥ 2ನೇ ಅಧ್ಯಾಯ, 2nd ಚಾಪ್ಟರ್ ಎಜ್ರಾ, ಮತ್ತು ನೆಹಮ್ಯನ ಗ್ರಂಥ 7ನೇ ಅಧ್ಯಾಯ 7th ಚಾಪ್ಟರ್, 2 ಅಧ್ಯಾಯಗಳನ್ನು ನೋಡುವಾಗ ಅಲ್ಲಿ 2ನೇ ಅಧ್ಯಾಯದಲ್ಲಿರುವಂಥ ಲಿಸ್ಟು ಮತ್ತು 7ನೇ ಅಧ್ಯಾಯದಲ್ಲಿರುವಂಥ ಲಿಸ್ಟು ಕೆಲವು ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಅದಕ್ಕೆ ಬಹುಶಃ ಕೆಲವು ಕಾರಣಗಳಿದೆ. ಒಂದು ಕಾರಣ ಏನಂತ ಹೇಳಿದರೆ, ಯಾರ್ಯಾರು ಈಗಾಗಲೇ ನಿಷಿದ್ಧ ವಿವಾಹ ಮಾಡಿಕೊಂಡ್ರು ಬಹುಶಃ ಅವರ ಹೆಸರುಗಳು ಇನ್ನು ಒಂದು ಪಟ್ಟಿಯಲ್ಲಿ ಇಲ್ಲದೇ ಹೋಗಿರುವಂಥದ್ದು. ಅಥವಾ ಇನ್ನೊಂದು ಕಾರಣ ಏನೆಂಬುದಾಗಿ ನೋಡುವಾಗ ಎಜ್ರನು 2ನೇ ಅಧ್ಯಾಯ, ನೆಹಮ್ಯನು 7ನೇ ಅಧ್ಯಾಯದಲ್ಲಿ ಕೊಡುವಂಥ ಲಿಸ್ಟ್ ಪ್ರಕಾರ ನೋಡಿದರೆ 2 ಲಿಸ್ಟಿಗೂ 2 ಪಟ್ಟಿಗೂ ಅಂತರ ಇದೆ. ಸುಮಾರು 40 ವರ್ಷಗಳು ಇದೆ ಎಂಬುದಾಗಿ ಒಂದು ಅಭಿಪ್ರಾಯ. ಆದ ಕಾರಣ ಇಷ್ಟು ವರ್ಷಗಳ ತರುವಾಯ ಆ ಪಟ್ಟಿ ಮಾಡುವಾಗ ಕೆಲವರು ಸತ್ತೋಗಿರ್ಬೋದು, ಆದ ಕಾರಣ ಕಡಿಮೆ ಇರ್ತದೆ ಒಂದು ಲಿಸ್ಟು. ಕೆಲವರು ಸತ್ತೋಗಿಲ್ಲ, ಹುಟ್ಟಿದ್ದಾರೆ, ಆದ ಕಾರಣ ಆ ಲಿಸ್ಟು ಒಂದು ಕಡೆ ಕೆಲವು ಕಡೆ ದೊಡ್ಡದಾಗಿದೆ, ಕೆಲವು ಕಡೆ ಸೇಮ್ ಇದೆ. ಬಹುಶಃ ಆ ಒಂದು ಗುಂಪಿನವರು ಅಥವಾ ಆ ಒಂದು ತಂಡದವರು ಅಥವಾ ಕುಟುಂಬದಲ್ಲಿ ಸಾವು ಇಲ್ಲ, ಜನನನೂ ಇಲ್ಲ ಎಂಬುದಾಗಿ. ಇರಲಿ, ಒಟ್ಟು 2 ಗುಂಪಿನವರು ಟ್ಯಾಲಿ ಮಾಡುವಾಗ 2 ಗುಂಪು ಕೂಡ 2 ಸೇಮ್ ಇರ್ತದೆ. ಅದೇ ಆಶ್ಚರ್ಯ. ಯಾಕಂದರೆ ಎಜ್ರನ ಗ್ರಂಥದ 2ನೇ ಅಧ್ಯಾಯದಲ್ಲಿನೂ ಮತ್ತು ನೆಹಮ್ಯನ ಗ್ರಂಥ 7ನೇ ಅಧ್ಯಾಯದಲ್ಲಿನೂ 42,350 ಜನರು ಇರುವಂಥದ್ದನ್ನು ಗಮನಿಸಬಹುದು. 42,350 ಎಜ್ರಾ 2:64 ಮತ್ತು ನೆಹಮ್ಯ 7ನೇ ಅಧ್ಯಾಯ 66 ವಚನಗಳಲ್ಲಿ ಸೇಮ್ ಇರ್ತದೆ. ಸರಿ, ಅದರ ಬಗ್ಗೆ ನಾವು ಚಿಂತಿಸೋದು ಬೇಡ. ಆದರೆ ಇದರಿಂದ ನಾವು ಕಲಿಯುವಂಥ ಸಂಗತಿ ಏನು? ಎಜ್ರನ ಗ್ರಂಥ ಈಗ ಮುಗೀತು. 10 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. ಮುಂದೆ ನೆಹಮ್ಯನ ಗ್ರಂಥವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಎಜ್ರ ಅಂದರೆ ಸಹಾಯ. ಎಜ್ರನು
ದೇವರ ವಾಕ್ಯದ ವಿಷಯದಲ್ಲಿ ಸಹಾಯ ಮಾಡಿದನು. ದೇವರು ಸರ್ಕಾರಕ್ಕೂ ದೇವಜನರಿಗೂ ಮಧ್ಯಸ್ಥನಾಗಿರ್ಲಿಕ್ಕೆ ಸಹಾಯ ಮಾಡಿದನು. ಎಜ್ರನು ದೇವರ ವಾಕ್ಯವನ್ನು ಕಲಿಸುವುದಕ್ಕೆ ಸಹಾಯ ಮಾಡಿದನು. ಎಜ್ರನು ದೇವರ ಕಾಣಿಕೆಯನ್ನು ತಕ್ಕೊಂಡು ಒಯ್ಯುವುದಕ್ಕೆ ಸಹಾಯ ಮಾಡಿದನು. ಈಗಾಗಲೇ ಜೀವನದಲ್ಲಿ ತಪ್ಪಾಗ್ಬಿಟ್ಟಿದೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಬಿಟ್ಟಿದ್ವಿ, ಮುಂದೆ ಏನಾಗಬೇಕು ಎಂಬಂಥ ನಮಗೆ ನಿರೀಕ್ಷೆನೇ ಇಲ್ಲವಾ? ಡೋಂಟ್ ವಿ ಹ್ಯಾವ್ ಹೋಪ್ ಎಂಬಂಥ ವಿಷಯದಲ್ಲಿ ಎಜ್ರನು ಇಸ್ರಾಯೇಲರಿಗೆ, ದೇವರ ಸೇವಕರಿಗೆ ಸಹಾಯ ಮಾಡಿದನು. ಈ ರೀತಿಯಾಗಿ ಎಜ್ರನ ಪುಸ್ತಕದಲ್ಲಿ ನಾವು ದೇವರ ಸಹಾಯ ಎಜ್ರನ ಮುಖಾಂತರ ದೇವಜನರಿಗೆ ಲಭ್ಯವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಎಜ್ರನ ಗ್ರಂಥ 10ನೇ ಅಧ್ಯಾಯವನ್ನು, ಅದೇ ರೀತಿಯಾಗಿ ಇಡೀ ಎಜ್ರನ ಪುಸ್ತಕವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ, ಸಹಾಯಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. Now when Ezra had prayed, and when he had confessed weeping and casting himself down before the house of God, there assembled unto him out of Israel a very great congregation of men and women and children, for the people were very sore. And Shechaniah the son of Jehiel, one of the sons of Elam, answered and said unto Ezra, We have trespassed against our God, and have taken strange wives of the people of the land. Yet now there is hope in Israel concerning this thing. Now therefore let us make a covenant with our God to put away all the wives, and such as are born of them, according to the counsel of my Lord, and of those that tremble at the commandment of our God, and let it be done according to the law. Arise, for this matter belongeth unto thee. We also will be with thee. Be of good courage, and do it. Then arose Ezra, and made the chief priests, the Levites, and all Israel to swear that they should do according to this word. And they sware. Then Ezra rose up from before the house of God, and went into the chamber of Johanan the son of Eliashib. And when he came thither, he did eat no bread nor drink water, for he mourned because of the transgression of them that had been carried away. And they made proclamation throughout Judah and Jerusalem unto all the children of the captivity, that they should gather themselves together unto Jerusalem. And that whoever would not come within 3 days, according to the counsel of the princes and the elders, all his substance should be forfeited, and himself separated from the congregation of those that had been carried away. Then all the men of Judah and Benjamin gathered themselves together unto Jerusalem within 3 days. It was the 9th month, on the 20th day of the month, and all the people sat in the street of the house of God, trembling because of this matter, and for the great rain. And Ezra the priest stood up, and said unto them, Ye have transgressed, and have taken strange wives, to increase the trespass of Israel. Now therefore make confession unto the Lord God of your fathers, and do this pleasure, and separate yourselves from the people of the land, and from the strange wives. Then all the congregation answered and said with a loud voice, As thou hast said, so must we do. But the people are many, and it is a time of much rain, and we are not able to stand without, neither is this a work of 1 day or 2, for we are many that have transgressed in this thing. Let now our rulers of all the congregation stand, and let all them which have taken strange wives in our cities come at appointed times, and with them the elders of every city, and the judges thereof, until the fierce wrath of our God for this matter be turned from us. Only Jonathan the son of Asahel, and Jahaziah the son of Tikvah were employed about this matter, and Meshullam and Shebethai the Levite helped them. And the children of the captivity did so, and Ezra the priest, with certain chief of the fathers after the house of their fathers, and all of them by their names, were separated and sat down in the 1st day of the 10th month to examine the matter. And they made an end with all the men that had taken strange wives by the 1st day of the 1st month. And among the sons of the priests that were found that had taken strange wives, namely, of the sons of Jeshua the son of Jozadak and his brethren, Maaseiah and Eleazar and Jarib and Gedaliah.
And they gave their hands that they would put away their wives, and being guilty, they offered a ram of the flock for their trespass. And of the sons of Immer, Hanani and Zebadiah. And of the sons of Harim, Maaseiah, and Elijah, and Shemaiah, and Jehiel, and Uzziah. And of the sons of Pashur, Eloenai, Maaseiah, Ishmael, Nathaniel, Jozabad, and Eleasah. Also of the Levites, Jozabad, and Shimei, and Keleiah, the same is Kelita, Pethathiah, Judah, and Eleazar. Of the singers also, Eliashib, and of the porters, Shalom, and Telem, and Uri. Moreover of Israel, of the sons of Parosh, Remiah, and Jeziah, and Malchiah, and Miamin, and Eleazar, and Malchijah, and Benaiah. And of the sons of Elam, Mattaniah, Zechariah, and Jehiel, and Abdi, and Jeremoth, and Eliah. And of the sons of Zatu, Elelonoi, Eliashib, Mattaniah, and Jeremoth, and Zabad, and Azizah. Of the sons of Bebai, Jehohanan, Hananiah, Zabai, and Athlai. And of the sons of Bani, Mashullam, Maluch, and Adaiah, Jashub, and Sheal, and Remoth. And of the sons of Pahath Moab, Adnah, and Kilal, Benaiah, Maaseiah, Mattaniah, Bezaleel, and Binuai, and Manasseh. And of the sons of Harim, Eleazar, Ishijah, Malchiah, Shemaiah, Shimeon, Benjamin, Malluch, and Shemariah. Of the sons of Hashum, Mattanai, Mattatha, Zabad, Eliphelet, Jeremiah, Manasseh, and Shimei. Of the sons of Bani, Meadai, Amram, and Uel, Benaiah, Pedaiah, Kelalu, Vaniah, Meremoth, Eliashib, Mattaniah, Mattanai, and Jehoshua, and Bani, and Binuai, Shimei, and Shelemiah, and Nathan, and Adaiah, Machnadebai, Sheshai, Sharaiah, Azareel, and Shelemiah, Shemariah, Shalom, Amariah, and Joseph. Of the sons of Nebu, Jael, Mattathiah, Zabad, Zebaniah, Jedau, and Joel, Benaiah. All these had taken strange wives, and some of them had wives by whom they had children.